ಎವ್ರಿವನ್, ವೆಲ್ಕಮ್ ಟು ಬಯೋಕ್ಯೂರಿಯೋ. ಸೊ ಇವತ್ತು ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಯಾಕೆ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋದನ್ನು ಮಾಡ್ತೀವಿ ಅನ್ನೋದು ಬೇಸಿಕ್ ರೀಸನ್ ಒಂದೇ. ಇಷ್ಟೆಲ್ಲ ವೆರೈಟಿ ಆಫ್ ಜೀವಿಗಳಿದ್ದಾವೆ ನಮ್ಮ ಸುತ್ತಲೂ. ಇವೆಲ್ಲನೂ ನಾನು ಸ್ಟಡಿನ ಒಂದೇ ಸತಿ ಮಾಡೋದಕ್ಕಾಗತ್ತಾ? ಮನುಷ್ಯರಿಗೆ ಮತ್ತು ಯಾವುದೋ ಒಂದು ಕೀಟಕ್ಕೆ ಇವೆರಡನ್ನೂ ಒಂದೇ ಅಂತ ಕನ್ಸಿಡರ್ ಮಾಡಿ ಅವೆಲ್ಲದ್ರದ್ದು ಸ್ಟ್ರಕ್ಚರ್ ಹೇಗಿದೆ ಅಂತ ಡಿಸ್ಕಸ್ ಮಾಡಿದ್ರೆ ಈಸಿ ಆಗುತ್ತಾ? ನೋ ವೇ ಪಾಸಿಬಲ್ ಅಲ್ವಾ? ಸೊ ಇವನ್ನ ನಾನು ಒಂದೊಂದು ಕ್ಲಾಸಿಫಿಕೇಷನ್ ಮಾಡಿಕೊಂಡ್ರೆ ಓಕೆ, ನಮ್ಮಲ್ಲಿ ಇರುವಂಥ ಜೀವಜಂತುಗಳು ಬರೀ ದೊಡ್ಡದೇ ಅಥವಾ ಕ್ರಿಯೇಚರ್ಸ್ ಆರ್ ನಾಟ್ ಸೋ ಲಾರ್ಜ್ ಅಲ್ವಾ. ಇನ್ನೂ ಕೆಲವೊಂದು ಕ್ರಿಯೇಚರ್ಸ್ ಇದೆ ವೆರಿ ಸ್ಮಾಲ್ ದಟ್ ನಾವು ಅದಕ್ಕೆ ಮೈಕ್ರೋಸ್ಕೋಪನ್ನ ಬಳಸಬೇಕಾಗತ್ತೆ, ಸೂಕ್ಷ್ಮದರ್ಶಕನ ಬಳಸಬೇಕಾಗತ್ತೆ. ಸೂಕ್ಷ್ಮ ಜೀವಿಗಳು ಇದ್ದಾವೆ, ಜೊತೆಗೆ ಅತ್ಯಂತ ದೊಡ್ಡದಾದಂಥ ಪ್ರಾಣಿಗಳು ಇದ್ದಾವೆ. ಆನೆಯಷ್ಟು ಎತ್ತರದಲ್ಲಿರುವಂಥ ದೊಡ್ಡದಾಗಿರುವಂಥ ಪ್ರಾಣಿಗಳು ಇದ್ದಾವೆ. ಸೊ ಈ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಆರ್ಗ್ಯಾನಿಸಮ್ ಇವೆಲ್ಲನೂ ನಾವು ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದಮೇಲೆ ಈ ಲಿವಿಂಗ್ ವರ್ಡ್ ಕನ್ಸಿಡರ್ಸ್ ಆಲ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಇದನ್ನು ನಾನು ಸ್ಟಡಿ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಆರ್ಗನೈಸ್ ದೆಮ್. ಅದನ್ನು ಸಪ್ರೇಟಾಗಿ ಆರ್ಗನೈಸ್ ಮಾಡಿಕೊಂಡಾಗ ಇಟ್ ಬಿಕಮ್ಸ್ ಈಸಿಯರ್. ಸೊ ಅರೇಂಜಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ ಮತ್ತು ಕ್ಯಾಟಗರಿಗೆ ನಾನು ಡಿಫ್ರೆನ್ಸ್ ಮಾಡಿಕೊಂಡೆ ಅಂತಂದರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಮಿ ಟು ರೀಡ್ ಅಬೌಟ್ ದೆಮ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕೀ ಫೀಚರ್. ಇವೆಲ್ಲನೂ ಲಿವಿಂಗ್ ಹೌದು, ಆದರೆ ಲಿವಿಂಗ್ ಒಳಗೂ ಅವರಲ್ಲಿರುವಂಥ ಈ ಡಿಫ್ರೆನ್ಸಸ್ ಇದೆಯಲ್ಲ, ಈ ಮಲ್ಟಿಪಲ್ ವೆರೈಟಿಗೆ ಕಾರಣ ಆಗಿರುವಂಥ ಥಿಂಗ್ ಏನು, ಅಥವಾ ಅದರಲ್ಲಿರುವಂಥ ಕಾಮನ್ ಕ್ಯಾರೆಕ್ಟರ್ ಏನು. ಈ ಮರನೆಲ್ಲ ನಾವು ಒಂದು ಗುಂಪಿಗೆ ಹಾಕೋಣ, ಮನುಷ್ಯರನ್ನ ಇನ್ನೊಂದು ಗುಂಪಿಗೆ ಹಾಕೋಣ. ಈ ರೀತಿ ಸಪ್ರೇಷನ್ ಮಾಡಿಕೊಂಡಾಗ ನಮಗೆ ಅವರ ಇವಲ್ಯೂಷನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ವೈ ಆರ್ ವಿ ಡೂಯಿಂಗ್ ದಿಸ್ ಈಸ್ ಬಿಕಾಸ್ ಟು ಸ್ಟಡಿ ದೆಮ್ ಈಸಿಯಾಗಿ ನಾವು ಸ್ಟಡಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ನನಗೆ ಸಿಮಿಲಾರಿಟಿ ಮನುಷ್ಯರಲ್ಲಿ ಮತ್ತು ಮಂಗನಲ್ಲಿ ಇದೆ ಅಂತ ಗೊತ್ತಾಗಿರೋ ಕಾರಣಕ್ಕೆ ನಾವು ಹೇಳಿದ್ವಿ ಮಂಗನಿಂದ ಮಾನವ ಅಂತ. ಹೇಗೆ ಗೊತ್ತಾಯಿತು? ಈ ಡಿಫ್ರೆನ್ಸಸ್ಸನ್ನು ನಾನು ನೋಡಿದಾಗಲೇ ಗೊತ್ತಾಯಿತು. ಆ್ಯಂಡ್ ಈ ಸಿಮಿಲಾರಿಟೀಸ್ನ ನೋಡಿದಾಗ ಇಟ್ ಬಿಕಮ್ಸ್ ಈಸಿಯರ್ ಆ್ಯಂಡ್ ಟು ಅವಾಯ್ಡ್ ಎನಿ ಕನ್ಫ್ಯೂಷನ್. ನಾನು ಯಾವುದೋ ಒಂದು ಕೀಟನ ಮತ್ತು ದೊಡ್ಡದಾಗಿರುವಂಥ ಎನಿಮಲ್ನ ಒಂದೇ ಅಂತ ಅನ್ನೋದಿಲ್ಲ. ಯಾವುದೋ ಒಂದು ಪ್ಲ್ಯಾಂಟ್ ಇರುತ್ತೆ, ಇನ್ನೊಂದು ಯಾವುದೋ ಒಂದು ಪ್ಲ್ಯಾಂಟ್ ಥರನೇ ಕಾಣುವಂಥ ಎನಿಮಲ್ ಇರಬಹುದು. ನಾವು ಐ ವೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ದೆಮ್. ಇದೇ ಎನಿಮಲ್ ಅಥವಾ ಇದು ಪ್ಲ್ಯಾಂಟು ಯಾವುದಕ್ಕೆ ಹೇಳಬೇಕು ಅಂತ. ಸೊ ಇದಕ್ಕೆ ಹೆಂಗೆ ಮಾಡೋಣ ಇದನ್ನು ಅಂತಂದರೆ ಕೆಲವೊಂದಿಷ್ಟು ಕ್ಲಾಸಿಫಿಕೇಷನ್ಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸನ್ನು ತೊಗೋಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಕಿಂಗ್ಡಮ್ಸ್ನ ನೀವು ಡಿಫ್ರೆಂಟ್ ಕಿಂಗ್ಡಮ್ ಆಗಿ ಮಾಡಿದ್ದೀರಾ. ನೆನ್ಪಿಟ್ಕೊಳ್ಳಿ ಮಕ್ಕಳ, ನಾವು ಕಿಂಗ್ಡಮ್ ಅಂತ ಹೇಳುವಾಗ ಇಡೀ ಆರ್ಗ್ಯಾನಿಸಮ್ಸನ್ನು ತೊಗೊತಾ ಇರ್ತೀವಿ. ಈಗ ಎನಿಮೇಲಿಯಾದಲ್ಲಿ ನಾವು ಬರ್ತೀವಲ್ವ, ಸೊ ಎನಿಮಲ್ಸಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಎನಿಮಲ್ಸ್ ಇದೆ. ಇಲ್ಲಿರೋ ಎನಿಮಲ್ಸ್ ಅಷ್ಟೇನಾ, ಇದನ್ನು ಬಿಟ್ಟು ತುಂಬ ಇದೆ. ಸೊ ವಿ ಆರ್ ಕನ್ಸಿಡರಿಂಗ್ ಆಲ್ ಆಫ್ ದೆಮ್. ಸೊ ಇಲ್ಲಿ ಕನ್ಫ್ಯೂಷನ್ ನಿಮ್ಗೆ ಹೆಂಗಿರಬೇಕು ಅಂತಂದರೆ, ನಾನು ನಿಮಗೆ ಫಂಗೈಯಲ್ಲಿ ಹೇಳುವಾಗ ಡಿಫ್ರೆಂಟ್ ವೆರೈಟೀಸ್ ಹೇಳ್ತಾ ಹೋಗ್ತೀನಿ. ಅದು ವೆರೈಟಿ ಅದರದ್ದು, ಆಯಿತಾ? ಎಲ್ಲ ಫಂಗೈ ಅಂದ್ಕೊಳ್ಳಿ ಇದೆಲ್ಲನೂ ಒಂದೇ ಅಂತ ಅಂದ್ಕೊಳ್ಳೋದಲ್ಲ. ಅದರಲ್ಲಿ ಮತ್ತೆ ವೆರೈಟಿಗಳು ಬರ್ತಾ ಹೋಗುತ್ತೆ. ಪ್ಲ್ಯಾಂಟ್ಸಲ್ಲಿ ಮತ್ತೆ ವೆರೈಟಿಗಳು ಬರ್ತಾ ಹೋಗುತ್ತೆ. ಸಣ್ಣ ಶ್ರಬ್ಸಿಂದ ಹಿಡಿದು ಹರ್ಬ್ಸಿಂದ ಹಿಡಿದು ದೊಡ್ಡದಾಗಿರುವಂಥ ಮರಗಳ ತನಕನೂ ಬರ್ತಾ ಹೋಗುತ್ತೆ. ಸೊ ಇವನ್ನು ಅರ್ಥ ಮಾಡ್ಕೊತಾ ಹೋಗೋಣ. ಸೊ ಈ ಕ್ಲಾಸಿಫಿಕೇಷನನ್ನು ಹಾಗಿದ್ರೆ ಫಸ್ಟ್ ಯಾರು ಇಂಟ್ರೊಡಕ್ಷನ್ ಮಾಡಿದ್ರು, ಆ ಸೈಂಟಿಸ್ಟ್ಗಳ ಹೆಸರೇನು, ಅವ್ರು ಯಾವ ರೀತಿ ಫಸ್ಟ್ ಮಾಡಿರ್ಬೋದು ಅನ್ನೋದನ್ನು ಯೋಚನೆ ಮಾಡೋದು. ಸೊ ಐ ಆಲ್ವೇಸ್ ಸಜೆಸ್ಟ್ ಯು, ನೀವೇ ಖುದ್ದು ಸೈಂಟಿಸ್ಟ್ ಆಗಿ. ಏನೂ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ವಿಚಾರನೇ ಇಲ್ಲ ಇಲ್ಲಿ. ಸೊ ಬೀಯಿಂಗ್ ಅ ಸೈಂಟಿಸ್ಟ್, ನಿಮ್ಮ ಹತ್ರ ನಾನು ಇಷ್ಟೊಂದಿಷ್ಟು ಜೀವಿಗಳಿದ್ದಾವೆ, ನನಗೀಗ ಕ್ಲಾಸಿಫಿಕೇಷನ್ ಮಾಡಿಕೊಡು ಅಂತ ಕೊಟ್ಟರೆ ನೀವೇನು ಮಾಡ್ತೀರಾ? ಫಸ್ಟ್ ನಮಗೆ ತಲೆಗೆ ಬರೋದೇನು? ಓಕೆ, ಒಂದಿಷ್ಟು ಜನ ಪ್ಲ್ಯಾಂಟ್ಸ್ ಥರ ಕಾಣಿಸ್ತಾ ಇದ್ದಾರೆ. ಸೊ ಇವನ್ನೆಲ್ಲ ನಾವೇನು ಮಾಡೋಣ, ಒಂದಿಷ್ಟು ಸಣ್ಣದಾಗಿವೆ, ಇನ್ನು ಕೆಲವೊಂದಿಷ್ಟು ಸ್ವಲ್ಪ ಎತ್ತರವಾಗಿದೆ, ಒಂದಿಷ್ಟು ಹುಲ್ಲುಗಳ ಥರ ಇದೆ, ಇನ್ನು ಕೆಲವೊಂದು ಪೊದೆಗಳ ಥರ ಇದೆ, ಇನ್ನು ಕೆಲವೊಂದು ಮರದ ಥರ ಇದೆ, ಇನ್ನೊಂದು ಕೆಲವೊಂದು ಗಿಡದ ಥರ ಇದೆ. ಸೊ ಈ ರೀತಿ ಕ್ಲಾಸಿಫಿಕೇಷನ್ ಮಾಡೋಣ ಅಂತ ಹೇಳ್ತೀವಿ. ಸರಿ, ಓಕೆ. ಹಾಗಿದ್ರೆ ಆ್ಯನಿಮಲ್ಸನ್ನು ಹೆಂಗೆ ಕ್ಲಾಸಿಫಿಕೇಷನ್ ಮಾಡೋಣ ಅಂದ್ಕೂಡಲೇ, ಏನರ ಬೇಸ್ ಮೇಲೆ ಇವರನ್ನು ಮಾಡೋದು ಅಂತ ಅಂದ್ಕೂಡಲೇ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಕ್ಕೆ ಶುರು ಮಾಡ್ತೀವಿ. ಸೊ ಓಕೆ, ಯಾರಿಗೊಬ್ರಿಗೆ ಮೂಗಿದೆ ಅಂದರೆ ಅವ್ರನ್ನಷ್ಟು ಜನನ ಒಂದು ಕ್ಲಾಸಿಫಿಕೇಷನ್ ಮಾಡೋಣ, ಇನ್ಯಾರಿಗೂ ಇಲ್ಲ ಅಂದರೆ ಇನ್ನೊಂದು ಕ್ಲಾಸಿಫಿಕೇಷನ್ ಮಾಡೋಣ. ಸೊ ನಮಗೆ ತಲೆ ಬಂದಿರೋದು ಒಂದೇನೋ ಒಂದು ಕ್ಲಾಸಿಫಿಕೇಷನನ್ನು ಮಾಡ್ತಾ ಹೋಗ್ತೀವಿ. ಬಟ್ ವಾಟ್ ವಿ ಆರ್ ಡೂಯಿಂಗ್ ಈಸ್ ಸೈಂಟಿಫಿಕ್ ಸ್ಟಡಿ ಅಲ್ವಾ? ಸೊ ಇದಕ್ಕೆ ಫಸ್ಟ್ ಪ್ರಪೋಸಲ್ನ ಕೊಟ್ಟವರು ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ತುಂಬ ಹಳಬರು, ಹೌದಾ? ಅವ್ರು ಯಾವ ರೀತಿ ಮಾಡಿದ್ರಪ್ಪ ಅಂತಂದರೆ, ಮೊದಲನೇದಾಗಿ ಕ್ಲಾಸಿಫಿಕೇಷನನ್ನು ಅವರು ಎನಿಮಲ್ಸ್ನ ಮಾಡ್ತಾರೆ ವಿತ್ ಆರ್ ವಿದೌಟ್ ರೆಡ್ ಬ್ಲಡ್ ಸೆಲ್ಸ್ ಅಂತ. ಇವರು ಈವನ್ ಎನಿಮಲ್ಸಲ್ಲಿ ಏನು ಹೇಳ್ತಾರೆ, ಕೆಲವೊಂದಿಷ್ಟು ಹಾರ್ತಾ ಇದ್ದಾವೆ, ಕೆಲವೊಂದಿಷ್ಟು ತೆವಳ್ಕೊಂಡು ಹೋಗ್ತಾ ಇದ್ದಾವೆ, ಇನ್ನು ಕೆಲವೊಂದಿಷ್ಟು ನಡ್ಕೊಂಡು ಹೋಗ್ತಾ ಇದ್ದಾವೆ. ಸೊ ಈ ರೀತಿ ಕ್ಲಾಸಿಫಿಕೇಷನನ್ನು ಮಾಡ್ತಾರೆ ಸಹ. ಸೊ ಈ ರೆಡ್ ಬ್ಲಡ್ ಸೆಲ್ಸ್ ಮೇಲೆ ನಾವು ಮಾಡಬಹುದು, ಇಟ್ ಬಿಕಮ್ಸ್ ಮೋರ್ ಈಸಿಯರ್ ಆ್ಯಂಡ್ ಮೋರ್ ಸೈಂಟಿಫಿಕ್ ಅಂತ ಹೇಳಿಬಿಟ್ಟು ಈ ರೀತಿಯ ಕ್ಲಾಸಿಫಿಕೇಷನ್ ಮಾಡಿದ್ರು. ಬಟ್ ಇದಕ್ಕೆ ಇನ್ನೊಬ್ಬರು ನೆಕ್ಸ್ಟ್ ಮತ್ತೆ ಇವಲ್ಯೂಷನ್ ಆಗಿ ಇನ್ನೊಬ್ರು ಯಾರಾದರೂ ಬರ್ತಾರೆ, ಪ್ರಪೋಸಲ್ನ ಕೊಡ್ತಾರೆ. ಸೊ
ಕೊರೊಲಸ್ ಲೀನಿಯಸ್ ಅವರು ಮತ್ತೆ ಕ್ಲಾಸಿಫಿಕೇಷನನ್ನು ಮಾಡ್ತಾರೆ. ಸೊ ಈ ಕ್ಲಾಸಿಫಿಕೇಷನ್ ಈಸ್ ಕಾಲ್ಡ್ ಎಸ್ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಬರೀ 2 ಕಿಂಗ್ಡಮನ್ನು ಇಟ್ಕೊಂಡು, ಯಾವುದದು, ಒಂದು ಪ್ಲ್ಯಾಂಟು, ಒಂದು ಎನಿಮಲ್ಸು ಅಂತ ಹೇಳಿ. ಇಲ್ಲೇ ಇದರಲ್ಲಿ ಮತ್ತೆ ಬೇಕಿದ್ರೆ ನೀವು ಸಬ್ ಡಿವಿಷನ್ ಮಾಡಿ, ಶ್ರಬ್ಸು, ಹರ್ಬ್ಸು, ಟ್ರೀಸು ಅಂತ ಹಾಗೆಲ್ಲ ಪ್ರಪೋಸಲ್ ಕೊಡ್ತಾರೆ. ನೆಕ್ಸ್ಟ್ ಬರೋದು ಹೆಕೆಲ್ ಅಂತ. ಇವ್ರದ್ದು ಬಂದಿರೋ ಟೈಮಲ್ಲಿ ಈ ಸೂಕ್ಷ್ಮದರ್ಶಕ ಎಲ್ಲ ಬಂದುಬಿಟ್ಟಿತ್ತು, ಆಯಿತಾ. ಸೊ ಈಗ ಸೂಕ್ಷ್ಮದರ್ಶಕ ಬಂದಿದೆ, ನಿಮ್ಗೆ ಈಗ ಗೊತ್ತಾಗುತ್ತೆ ನನ್ನ ಕಣ್ಣಿಗೆ ಕಾಣ್ತಿರೋ ಆರ್ಗ್ಯಾನಿಸಮ್ಸ್ ಅಷ್ಟೇ ಅಲ್ಲ, ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ, ಮ್ಯಾಕ್ರೋ ಅಂದರೆ ದೊಡ್ಡದಾಗಿರೋದು, ಆ ಆರ್ಗ್ಯಾನಿಸಮ್ಸ್ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ತುಂಬ ಸೂಕ್ಷ್ಮ ಜೀವಿಗಳಿದ್ದಾವೆ ಅಂತ. ಸೊ ಹೀ ಇಂಟ್ರೊಡ್ಯೂಸಸ್ ಒನ್ ಅನದರ್ ಕಿಂಗ್ಡಮ್ ಕಾಲ್ಡ್ ಪ್ರೊಟಿಸ್ಟಾ. ಈಗ ಆಲ್ರೆಡಿ ನಮ್ಮ ಹತ್ರ ಪ್ಲ್ಯಾಂಟ್ಸ್ ಇತ್ತು, ಎನಿಮಲ್ಸ್ ಇತ್ತು, ಇನ್ನೊಂದು ಆ್ಯಡ್ ಮಾಡ್ರಪ್ಪ ಅಂತ ಹೇಳ್ತಾರೆ. ಏನದು, ಪ್ರೊಟಿಸ್ಟಾ ಅಂತ. ಸೊ ಈ ಪ್ರೊಟಿಸ್ಟಾದಲ್ಲಿ ಏನೆಲ್ಲ ಅವ್ರು ಹೇಳಿದ್ರು, ಬರೀ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ ಅಂತ. ಓಕೆ, ಅದ್ರ ನೆಕ್ಸ್ಟ್ ಯಾರು ಬಂದರು, ಕೋಪಲ್ಯಾಂಡ್ ಅಂತ. ಇವ್ರೇನು ಮಾಡ್ತಾರೆ, ಇನ್ನೊಂದು ಕಿಂಗ್ಡಮನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ಲ್ಯಾಂಟ್ಸ್ ಆಯಿತು, ಎನಿಮಲ್ಸ್ ಆಯಿತು, ಪ್ರೊಟಿಸ್ಟಾ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಮೊನೆರಾ ಅಂತ. ಈಗ ಆಲ್ರೆಡಿ ನಮ್ಮ ಹತ್ರ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸಿಗೆ ಪ್ರೊಟಿಸ್ಟನ್ನು ನಾವು ಮಾಡಾಗಿದೆ, ಮತ್ತು ಮೊನೆರಾದಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ, ನೀವು ಸಿಂಗಲ್ ಸೆಲ್ಡಲ್ಲಿ ಅವರು ಸೂಕ್ಷ್ಮದರ್ಶಕ ಇನ್ನೂ ಸ್ವಲ್ಪ ಮುಂದುವರೆದಿತ್ತು ಅಂತ ಅನಿಸುತ್ತೆ. ಸೊ ಈಗ ಬರೀ ಸಿಂಗಲ್ ಸೆಲ್ಡಲ್ಲಿ ನೀವು ಏನು ನೋಡಿದ್ರಿ, ಅಲ್ಲಿ ಮತ್ತೆ ಡಿಫ್ರೆನ್ಸ್ ಇದೆ, ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್ ಅಂತ. ಸೊ ನೌ ವಿ ಹ್ಯಾವ್ ಟು ಕನ್ಸಿಡರ್ ಮೊನೆರಾ ಆ್ಯಸ್ ವೆಲ್. ಇಲ್ಲಿ ನಾವು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸನ್ನು ಅಷ್ಟೇ ಕನ್ಸಿಡರ್ ಮಾಡಬೇಕು ಅಂತ ಅಂದರು. ಸೊ ಇವ್ರ ನೆಕ್ಸ್ಟ್ ಬರೋದು RH ವಿಟಾಕರ್ ಅಂತ. ಹೀ ಇಂಟ್ರೊಡ್ಯೂಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಟೋಟಲ್ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನನ್ನು ಇವ್ರು ಹೇಳ್ಕೊಡ್ತಾರೆ. ಸೊ ದಿಸ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ಏನೇನನ್ನು ಇನ್ಕ್ಲೂಡ್ ಮಾಡ್ತು, ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲ್ಯಾಂಟೆ, ಎನಿಮೇಲಿಯಾ, 5 ರೀತಿಯಾದಂಥ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸನ್ನು ನಾನು ನೋಡಬಹುದು. ಸೊ ಈ ಜಗತ್ತಿನಲ್ಲಿ ನಿಮಗೆ ಯಾವುದಾದ್ರೂ ಲಿವಿಂಗ್ ಆರ್ಗ್ಯಾನಿಸಮ್ ಸಿಕ್ತು, ನೀವು ಸಂಶೋಧನೆ ಮಾಡ್ತಾನೆ ನಿಮಗೆ ಯಾವುದೋ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಸಿಕ್ತು ಅಂತಂದರೆ, ಈ 5 ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಅದು ಬಿಲಾಂಗ್ ಆಗುತ್ತೆ. ಡೋಂಟ್ ಯು ಥಿಂಕ್ ಇಟ್ ಬಿಕಮ್ಸ್ ಈಸಿಯರ್ ಈಗ ಸ್ಟಡಿ ಮಾಡೋಕ್ಕೆ? ಓಕೆ, 5ರಲ್ಲೇ ಯಾವುದ್ರಲ್ಲಾದರೂ ಒಂದರಲ್ಲೇ ಇವಿರಬೇಕು ಅಂತ. ಸೊ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಂದರೆ ಏನು, ಇವಿಷ್ಟೇ ಕ್ಲಾಸಿಫಿಕೇಷನ್, ಇಷ್ಟರ ಒಳಗಡೆ ನಾನು ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ನಂಗೆ ಸಿಕ್ಕಿದ್ರೂ ನಾನು ತಂದು ಹಾಕ್ಬೋದು, ಆಯಿತಾ. ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನೇ ಓದ್ತೀವಿ ಈಗ ನೆಕ್ಸ್ಟು. ಅವಾಗ ನಿಮ್ಗೆ ಈಸಿ ಆಗಿಬಿಡುತ್ತೆ, ನೀವೇ ಹೇಳ್ತೀರಾ ಫಂಗೈಯ ಅಥವಾ ಇದು ಪ್ಲ್ಯಾಂಟಿಗೆ ಹಾಕ್ಲೋ, ಇದನ್ನ ಫಂಗೈಗೆ ಹಾಕ್ಲೋ ಅಂತ. ನಾವು ದ ಥಿಂಗ್ ಈಸ್, ನಾವು ಇವರೆಲ್ಲ ಹೇಳಿದ್ರಲ್ಲ, ಏನು ಪ್ರೊಕ್ಯಾರಿಯೋಟು, ಯೂಕ್ಯಾರಿಯೋಟು ಏನೇನೋ ಅಂದ್ರಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ನನಗೆ ಸೆಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು, ಹೌದಾ. ಸೊ ಇಲ್ಲಿ ಯಾಕಂದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸನ್ನು ಮೊನೆರಾ, ಪ್ರೊಟಿಸ್ಟಾ ಅಂದರು. ಮಲ್ಟಿ ಸೆಲ್ಯುಲರ್ ಅಂದರೆ ತುಂಬ ಸೆಲ್ಸ್ ಇರೋದನ್ನು ನಾನು ಫಂಗೈ, ಪ್ಲ್ಯಾಂಟೆ, ಎನಿಮೇಲಿಯಾ ಅಂತ ಅಂದರು. ಸೊ ಬೇಸಿಕ್ ಕ್ವಶನ್ ಈಸ್, ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ ಇವರೆಲ್ಲರೂ, ಏನಿದು ಮಲ್ಟಿ ಸೆಲ್ಯುಲರ್, ಯೂನಿಸೆಲ್ಯುಲರ್, ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್, ಏನಿದು ಹೊಸ ಶಬ್ದಗಳು, ನೋಡೋಣ ಬನ್ನಿ. ಬೇಸಿಕ್ ಥಿಂಗ್ ಈಸ್, ನನ್ನ ಹತ್ರ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸಿಂಗಲ್ ಸೆಲ್ಡ್ ಅಂದರೆ ಏನು, ಒಂದೇ ಜೀವಕೋಶ ಇರೋದು. ಜೀವಕೋಶ ಅಂತಂದರೆ ಏನು, ಮಕ್ಕಳ ನೋಡಿ, ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಅವ್ರು ಹೇಳಿದಾಗ ದೇ ಸೆಟ್ ಒಂದು ಸೆಲ್ ಪ್ರೆಸೆಂಟ್ ಇದೆ ಅಂತಂದ್ರೂ ಆಯ್ತಂತೆ, ಆವಾಗ ನಾನು ಅದಕ್ಕೆ ಲಿವಿಂಗ್ ಅಂತ ಕರಿತೀನಿ. ಸೊ ಬೇಸಿಕ್ ಫಂಡಮೆಂಟಲ್ ಥಿಂಗ್ ಈಸ್ ಸೆಲ್ ಈಸ್ ದ ಫಂಡಮೆಂಟಲ್ ಯೂನಿಟ್ ಅಲ್ವಾ. ಸೊ ಒಂದೇ ಸೆಲ್ಲಿಂದ ಸರ್ವೈವ್ ಆಗೋಕ್ಕಾಗತ್ತಾ ಈಸ್ ದ ಕ್ವೆಶನ್. ಮುಂದೆ ನೋಡೋಣ ನಾವು ಒಂದೇ ಸೆಲ್ಲಿಂದ ಆರ್ಗ್ಯಾನಿಸಮ್ಸ್ ಯಾವ್ಯಾವ ವೆರೈಟಿಲಿದೆ, ನೀವು ಯಾವ್ಯಾವ ರೀತಿ ಮೆಸ್ಮರೈಸ್ ಆಗ್ತೀರಾ ಅಂತ. ಸೊ ಬೇಸಿಕಲಿ ಈಗ ನಿಮ್ಮ ಕೈಯಲ್ಲಿ ಒಂದು ಚರ್ಮದಿಂದ ಒಂದು ಸಣ್ಣ ಚರ್ಮನ ನಾನು ಕಿತ್ತು ನೋಡಿದ್ವಿ ಅಂತ ಅಂದರೆ ಮೈಕ್ರೋಸ್ಕೋಪಲ್ಲಿ, ಇಟ್ ಶೋಸ್ ಯು ಅ ಸಿಂಗಲ್ ಸೆಲ್, ಆಯಿತಾ. ನಾನು ಸೆಲ್ನ ನೋಡ್ಬೋದು, ಅಲ್ಲಿ ಮಲ್ಟಿಪಲ್ ಸೆಲ್ ಇರುತ್ತೆ. ಇನ್ನೂ ತುಂಬ ಒಳಗೆ ಹೋಗ್ತಾ ಹೋದ್ವಿ ಅಂದರೆ ನಾನು ಸಿಂಗಲ್ ಸೆಲ್ಲನ್ನು ನೋಡ್ಬೋದು. ದಿಸ್ ಈಸ್ ವೈ ಬ್ಯಾಕ್ಟೀರಿಯಾ, ಆಮೇಲೆ ಅಮೀಬಾ, ಇವೆಲ್ಲ ಯಾಕಷ್ಟು ಸೂಕ್ಷ್ಮ ಜೀವಿಗಳು ಅಂತಂದರೆ ಒಂದೇ ಸೆಲ್ಲಿಂದ ಆಗಿದ್ದಾವೆ. ಬಟ್ ನೀವು ಯಾಕೆ ನನ್ನ ಕಣ್ಣಿಗೆ ಕಾಣ್ತೀರಾ, ಅಥವಾ ನಿಮಗೆ ಯಾಕೆ ನಿಮ್ಮ ಫ್ರೆಂಡ್ಸ್ ಕಾಣ್ತಾರೆ, ನಿಮ್ಮ ಸುತ್ತು ಇರೋದು ಯಾವ್ಯಾವುದೆಲ್ಲ ನಿಮಗೆ ಕಾಣ್ತಾ ಇದೆಯೋ, ಆ್ಯಂಡ್ ಜೀವಿಗಳು ಮಲ್ಟಿ ಸೆಲ್ಸ್, ತುಂಬ ಸೆಲ್ಸ್ ಇದೆ, ಒಂದಲ್ಲ ಒಂದಕ್ಕಿಂತ ಜಾಸ್ತಿ ಸೆಲ್ಸ್ ಇದೆ, ಗಟ್ಟಿ ಆಗ್ತಾ ಹೋಯಿತು, ಜಾಸ್ತಿ ಆಗ್ತಾ ಹೋಯಿತು. ಸೊ ನೌ ಇಟ್ ಈಸ್ ವಿಸಿಬಲ್ ಫಾರ್ ಮೀ. ಬಟ್ ಇಫ್ ಇಟ್ ಕಂಟೇನ್ಡ್ ಓನ್ಲಿ ಒನ್ ಸಿಂಗಲ್ ಸೆಲ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಸಿ. ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ಸೂಕ್ಷ್ಮದರ್ಶಕನ ಬಳಸಬೇಕಾಗತ್ತೆ. ಓಕೆ, ಸೊ ನಾನು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸನ್ನು ಮತ್ತೆ ಡಿವಿಷನ್ ಮಾಡಬಹುದಾ? ಎಸ್, ಆಫ್ ಕೋರ್ಸ್. ಆಲ್ರೆಡಿ ನಮ್ಮ ಸೈಂಟಿಸ್ಟ್ ಹೇಳಿದ್ದಾರೆ, ಬೇಜಾರಾಗತ್ತೆ ಅವರಿಗೆ ಅಲ್ವಾ. ಸೊ ಇಲ್ಲಿ ಮತ್ತೆ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್ ನೋಡಿ, ನೀವು ಒಂದೇ ನೋಡಿದ್ರಿ ಅಲ್ಲಿ ಅಂತ ಹೇಳಿದ್ರು. ಏನು ಈ ಕೀ ಡಿಫ್ರೆನ್ಸ್ ಬಗ್ಗೆ ಇವ್ರು ಮಾತಾಡ್ತಾ ಇರೋದು? ಪ್ರೊಕ್ಯಾರಿಯೋಟ್ಸ್ ಅಂತಂದರೆ ವೆರಿ ಪ್ರೋ ಅಂದರೆ ಹಳೇದು,
ಆಯಿತಾ. ಕ್ಯಾರಿಯೋಟ್ಸ್ ಅಂತಂದರೆ, ಕ್ಯಾರಿಯೋನ್ ಅಂತಂದರೆ ನ್ಯೂಕ್ಲಿಯಸ್ ಬರೋದಕ್ಕಿಂತನೂ ಮುಂಚೆ, ಸೊ ತುಂಬ ಪೂರ್ವಜರು, ತುಂಬ ಹಳೆಯದಾದಂಥ ಜೀವಿಗಳಿವು. ಈ ಪ್ರೊಕ್ಯಾರಿಯೋಟ್ಸಲ್ಲಿ ನನಗೆ ಬರೀ ಒಂದು ಜೆನೆಟಿಕ್ ಮಟೀರಿಯಲ್ ಮಾತ್ರ ಸಿಗುತ್ತೆ ನೋಡಿ. ಒಂದು ಸೆಲ್ ಅಂತ ನಾನು ಸೆಲ್ ಇರಲೇಬೇಕು. ಸೊ ಪ್ರೊಕ್ಯಾರಿಯೋಟ್ಸ್ ಆಫ್ ಕೋರ್ಸ್ ದೇ ಕಂಟೇನ್ ಸೆಲ್, ಆಯಿತಾ, ಜೀವಕೋಶ ಅದರಲ್ಲಿದೆ. ಆದರೆ ನಾನಿಲ್ಲಿ ಮಾತಾಡ್ತಾ ಇರೋದು ನ್ಯೂಕ್ಲಿಯಸ್ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ನ್ಯೂಕ್ಲಿಯಸ್ ನನಗೆ ಕಾಣ್ತಾ ಇಲ್ಲ. ನ್ಯೂಕ್ಲಿಯಸ್ ಅಂತಂದರೆ ಸರಿಯಾದ ಸ್ಟ್ರಕ್ಚರ್ ಇರಬೇಕು ಅದಕ್ಕೆ. ಸೊ ಇಟ್ಸ್ ಹೆಂಗಿರುತ್ತೆ ನ್ಯೂಕ್ಲಿಯಸ್ನ ಸ್ಟ್ರಕ್ಚರ್ ನಾನು ನೋಡಿದ್ರೆ, ಒಂದು ನ್ಯೂಕ್ಲಿಯೋಲಸ್ ಇರಬೇಕು, ಆಮೇಲೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು, ಆಮೇಲೆ ಒಂದು ನ್ಯೂಕ್ಲಿಯರ್ ಪೋರ್ಸ್ ಇರಬೇಕು. ಸೊ ಇದೆಲ್ಲ ಸೇರಿ ಒಂದು ನಾನು ನ್ಯೂಕ್ಲಿಯಸ್ ಅಂತ ಕರಿತೀನಲ್ವಾ. ಸೊ ಈ ನ್ಯೂಕ್ಲಿಯಸ್ ಇಲ್ಲಿಲ್ಲ. ಇಲ್ಲಿರೋದೇನೆಂದರೆ ಇದು ಸೈಟೋಪ್ಲಾಸಮ್ ಅಲ್ವಾ, ಇದು ನನಗೆ ಸೆಲ್ ಆಯಿತಾ, ಒಂದು ಜೀವಕೋಶ ಆಯಿತಾ. ಈ ಜೀವಕೋಶದಲ್ಲಿ ಸೈಟೋಪ್ಲಾಸಮ್ ಇದೆ ಆಯಿತಾ. ಈ ಸೈಟೋಪ್ಲಾಸಮ್ ನೀರು ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸೈಟೋಪ್ಲಾಸಮ್ ಇದೆ, ಅದ್ರ ಮೇಲೆ ರ್ಯಾಂಡಮ್ ಆಗಿ ಹೊತ್ತಾಕ್ಬಿಟ್ಟಿದ್ದಾರೆ ಏನನ್ನು, ಜೆನೆಟಿಕ್ ಮಟೀರಿಯಲನ್ನು. ಈ ರೀಜನ್ ಏನಿದೆಯಪ್ಪ, ರ್ಯಾಂಡಮ್ ಆಗಿ ಯಾವ ಜಾಗದಲ್ಲಿ ಜೆನೆಟಿಕ್ ಮಟೀರಿಯಲನ್ನು ಹೊತ್ತಾಕಿದಾರಲ್ವ, ಅದಕ್ಕೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ದಿಸ್ ಈಸ್ ನಾಟ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಾಯ್ಡ್ ಈಸ್ ನಾಟ್ ದ ನ್ಯೂಕ್ಲಿಯಸ್, ಇಟ್ ಈಸ್ ದ ರೀಜನ್ ವೇರ್ ಯು ಫೈಂಡ್ ದ ಜೆನೆಟಿಕ್ ಮಟೀರಿಯಲ್. ಅಲಾಂಗ್ ಸೈಡ್ ಅದ್ರ ಜೊತೆ ಸ್ವಲ್ಪ ಪ್ರೋಟೀನು ಗಿಟೀನು ಎಲ್ಲ ಮಿಕ್ಸ್ ಆಗಿರುತ್ತೆ, ಅದನ್ನು ಜೆನೆಟಿಕ್ ಮಟೀರಿಯಲ್ ಮಾತ್ರ ಕಾಣುತ್ತೆ. ಸೋ ಪ್ರಿಮಿಟಿವ್ ಅಂದರೆ ಸಿಕ್ಕಾಪಟ್ಟೆ ಏನ್ಷಿಯಂಟ್, ಹಳೇ ಕಾಲದ್ದು. ಇದರ ಹತ್ರ ಏನು ಜಾಸ್ತಿ ಏನೂ ಸಿಗೋದಿಲ್ಲ ನಿಮಗೆ, ಬರೀ ಒಂದು ಹಳಬ್ರಲ್ವಾ. ಸೊ ಮಿನಿಮಲಿಸ್ಟ್, ತುಂಬ ಕಡಿಮೆದ್ರಲ್ಲೇ ಜೀವನ ನಡೆಸೋರು. ಸೊ ಇದರಲ್ಲೇ ಜೀವನ ನಡೆಸ್ತಾರೆ ಪ್ರೊಕ್ಯಾರಿಯೋಟ್ಸು. ನೆಕ್ಸ್ಟ್ ಬರ್ತಾರೆ ನಿಮಗೆ ಯೂಕ್ಯಾರಿಯೋಟ್ಸು. ಈಗ ಸ್ವಲ್ಪ ಶುರುವಾಗುತ್ತೆ, ಒಂದೇ ಮನೆ ಗುಡಿಸಲಾಗೋದಿಲ್ಲ, ಈಗ ಸ್ವಲ್ಪ ರೂಮ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಇವ್ರ ಹತ್ರ ಏನಾಯಿತು, ರೂಮ್ಗಳು ಶುರುವಾಗಿದೆ ನೋಡಿ. ಸೊ ನ್ಯೂಕ್ಲಿಯಸ್ ಇದೆ, ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಬೌಂಡ್ ಇದೆ ಆಯಿತಾ. ಯೂಕ್ಯಾರಿಯೋಟ್ಸ್ ಅಂತಂದರೆ ಟ್ರೂ ಕ್ಯಾರಿಯೋಟ್ಸ್, ದೇ ಕಂಟೇನ್ ಟ್ರೂ ನ್ಯೂಕ್ಲಿಯಸ್. ಟ್ರೂ ನ್ಯೂಕ್ಲಿಯಸ್ ಅಂತಂದರೆ ನಮ್ಮ ಹತ್ರ ಇರುವಂಥ ನಾರ್ಮಲ್ ನ್ಯೂಕ್ಲಿಯಸ್ಸಿಗೆ ನಾವು ಟ್ರೂ ಅಂತ ಅಂದ್ಕೊಂಡ್ಬಿಡೋದು. ಈ ನ್ಯೂಕ್ಲಿಯಸ್ಸಲ್ಲಿ ನ್ಯೂಕ್ಲಿಯೋಲಸ್ ಇದೆ, ಜೆನೆಟಿಕ್ ಮಟೀರಿಯಲ್ ನ್ಯೂಕ್ಲಿಯಸ್ ಒಳಗಡೆ ನಿಮಗೆ ಕಂಡುಬರುತ್ತೆ. ರ್ಯಾಂಡಮ್ ಆಗಿ ಸೈಟೋಪ್ಲಾಸಮ್ ಒಳಗಡೆ ಬಿದ್ದಿಲ್ಲ ಆಯಿತಾ. ಅದಕ್ಕೊಂದು ಬೌಂಡ್ರಿ, ಅದಕ್ಕೊಂದು ಸ್ಟ್ರಕ್ಚರ್ ಅನ್ನೋದಿದೆ. ಸೊ ಈ ಪ್ರೊಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಅನ್ನೋದ್ರ ಮೇಲೆ ನಾನು ಯೂನಿಸೆಲ್ಯುಲರ್ ಅಂದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸನ್ನು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತೀನಿ, ಬೇಸ್ಡ್ ಆನ್ ದೇರ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಹೆಂಗಿದೆ ಅಂತ, ನ್ಯೂಕ್ಲಿಯಸ್ ಹೇಗಿದೆ ಅಂತ. ಸೊ ಸೆಲ್ ಇಬ್ಬರ ಹತ್ರನೂ ಇದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ರ್ಯಾಂಡಮ್ ಆಗಿದೆ. ಈ ರೀಜನನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರೆದ್ವಿ ಆಯಿತಾ. ಆಮೇಲೆ ಇಲ್ಲೇನಿದೆ, ಸೆಲ್ ಇದೆ ಅಫ್ಕೋರ್ಸ್, ಬಟ್ ನ್ಯೂಕ್ಲಿಯಸ್ ಚೆನ್ನಾಗಿ ಬೌಂಡಾಗಿ ನ್ಯೂಕ್ಲಿಯೋಲಸ್ ಜೊತೆಗೆ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಸಿಗುತ್ತೆ. ಸೊ ಗಿಂಬ್ರೇನು ಎಲ್ಲನೂ ಇದೆ. ಸೊ ದಿಸ್ ಈಸ್ ದ ಕೀ ಡಿಫ್ರೆನ್ಸ್. ಬಟ್ ರಿಮೆಂಬರ್, ನಾನೇನಂದೆ, ಸಿಂಗಲ್ ಸೆಲ್ಡಲ್ಲಿ ನಾನು ಡಿಫ್ರೆನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದೆ, ಹೌದಾ. ಸೊ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ರ್ಯಾಂಡಮ್ ಆಗಿ ಬಿದ್ದಿದೆ ಅಂತ. ಬಟ್ ವಾಟ್ ಅಬೌಟ್ ಸೇಮ್ ಇದೇ ಇವಲ್ಯೂಷನ್ ಆಯ್ತು ನೋಡಿ. ಸಿಂಗಲ್ ಇರೋದು ಇದೇ ರೀತಿ ನನಗೆ ಇನ್ನೂ ಕಂಪಾರ್ಟ್ಮೆಂಟ್ಸ್ ಸಿಕ್ತು, ಸುಮಾರಾಯಿತು. ಇದಕ್ಕೇನಂದ್ವಿ, ಮಲ್ಟಿ ಸೆಲ್ಯುಲರ್ ಅಂತ ಕರೆದ್ವಿ. ಸೊ ಇಲ್ಲಿ ಯೂನಿಸೆಲ್ಯುಲರಲ್ಲಿ ಈ ಡಿವಿಷನ್ ಬಂದರೆ, ಮಲ್ಟಿ ಸೆಲ್ಯುಲರಲ್ಲಿ ಮತ್ತೆ ಡಿವಿಷನ್ ಬರುತ್ತೆ. ಸೊ ದಿಸ್ ಈಸ್ ದ ಕೀ ಡಿಫ್ರೆನ್ಸ್. ಇಲ್ಲಿ ನಿಮ್ಗೆ ಅದ್ರ ಬಗ್ಗೆನೇ ಇದೆ, ಓದ್ಕೋಬಹುದು ಆಯಿತಾ. ಸೊ ನಾವು ಲೆಟ್ಸ್ ಕಮ್ ಟು ಹೇಗೆ ಈಗ ಕ್ಲಾಸಿಫಿಕೇಷನಲ್ಲಿ, ಇಲ್ಲಿ ಬೇಸಿಕ್ ಕ್ಲಾಸಿಫಿಕೇಷನ್ ಈಸಿ ಆಗಲಿ ಅಂತ ಮಾಡಿರೋದು. ಓಕೆ, ನಾವೇನಂದ್ವಿ, ಸಿಂಗಲ್ ಸೆಲ್ ಇದೆ, ಅದ್ರ ಜೊತೆಗೆ ಏನು ಬರೀ ಜೆನೆಟಿಕ್ ಮಟೀರಿಯಲ್ ರ್ಯಾಂಡಮ್ ಆಗಿದೆ, ಅದಕ್ಕೇನಂದ್ವಿ ಮೊನೆರಾ ಅಂತ ಕರೆದ್ವಿ. ತುಂಬ ಪ್ರಿಮಿಟಿವ್ ಇವರು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಟು ಪ್ರೊಟಿಸ್ಟಾ ಈಸ್ ವೆರಿ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಅವರು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸೇ, ಹಾಗಾಗಿ ಇವ್ರ ಜೊತೆಗೆ ಬಂದರು, ಇಲ್ಲೇ ಯೂನಿಸೆಲ್ಯುಲರಲ್ಲೇ ಬಂದರು. ಆದರೆ ಒಂದು ವಿಶೇಷ ಅಂತಂದರೆ, ದೇ ಆರ್ ಕಂಟೈನಿಂಗ್ ಯೂಕ್ಯಾರಿಯೋಟ್ಸ್, ಬಟ್ ಅವ್ರ ಸೆಲ್ ವಾಲ್ನ ಸ್ಟ್ರಕ್ಚರ್ ಹೆಂಗಿದೆ, ಇದು ವಾಲ್ ಅಲ್ವಾ, ಸೆಲ್ ವಾಲ್ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ, ಡಿಫ್ರೆಂಟ್ ಮಟೀರಿಯಲ್. ಕೆಲವ್ರ ಹತ್ರ ಸಿಲಿಕಾ ಇದೆ, ಕೆಲವ್ರ ಹತ್ರ ಸೆಲ್ಯುಲೋಸಿಂದ ಆಗಿದೆ, ಕೆಲವ್ರ ಹತ್ರ ಪೆಲಿಕಲ್ಸಿಂದ ಆಗಿದೆ. ಸೆಲ್ ವಾಲಿಗೆ ಅವ್ರು ಬಳಸಿರುವಂಥ ಏನು ಕೆಮಿಕಲ್ಸ್ ಇದೆ ಅಲ್ಲ, ಅಲ್ಲಿ ಡಿಫ್ರೆನ್ಸಸ್ ಇದೆ. ಅದ್ರ ಬೇಸ್ ಮೇಲೆ ಮತ್ತೆ ನಾವು ಡಿಫ್ರೆಂಟ್ ಆರ್ಗ್ಯಾನಿಸಮ್ಸನ್ನು ಓದ್ತೀವಿ, ಓಕೆನಾ. ನೆಕ್ಸ್ಟ್ ಕಮ್ಸ್ ಟು ಫಂಗೈಯಲ್ಲಿ ಏನಾಗುತ್ತೆ, ದೇ ಆರ್ ದ ಯೂಕ್ಯಾರಿಯೋಟ್ಸ್ ಅಂದರೆ ಟ್ರೂ ಕ್ಯಾರಿಯೋಟ್ಸ್. ಇಲ್ಲೆಲ್ಲನೂ ಚೆನ್ನಾಗಿರುವಂಥ ನ್ಯೂಕ್ಲಿಯಸ್ ಇದೆ ಆಯಿತಾ. ಎಲ್ಲರ ಹತ್ರನೂ ಚೆನ್ನಾಗಿರುವಂಥ ನ್ಯೂಕ್ಲಿಯಸ್ಸು, ಕಂಪಾರ್ಟ್ಮೆಂಟು ಎಲ್ಲನೂ ಇದೆ. ಇಲ್ಲೇನಾಯಿತು, ಬಟ್ ಸಿಂಗಲ್ ಸೆಲ್ ಆಯಿತು, ಇಲ್ಲಿ ಸಿಂಗಲ್ ಸೆಲ್ ಆಯಿತು. ಇವ್ರ ಹತ್ರ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ. ಈ ಪ್ರೊಟಿಸ್ಟಾದಲ್ಲಿ ಏನಾಯಿತು, ದೇ ಆರ್ ದ ಸಿಂಗಲ್ ಸೆಲ್, ಬಟ್ ಇಲ್ಲೇನಾಯಿತು, ಮಲ್ಟಿಪಲ್ ಸೆಲ್ಸ್.
ಓಕೆನಾ. ದಿಸ್ ಈಸ್ ದ ಕೀ ಡಿಫ್ರೆನ್ಸ್. ಇವಿಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲೇನಾಯಿತು, ರ್ಯಾಂಡಮ್ ಆಗಿ ಬಿದ್ದಿದೆ. ಸೊ ದಿಸ್ ಈಸ್ ದ ಕೀ ಡಿಫ್ರೆನ್ಸ್. ಓಕೆ. ಆ್ಯಂಡ್ ಇನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ, ಸೆಲ್ ವಾಲ್ ನೋಡಿ, ಇಲ್ಲಿ ಪೆಪ್ಟಿಡಿಂದ ಆಗುತ್ತೆ, ಇಲ್ಲಿ ಕೈಟಿನಿಂದ ಆಗುತ್ತೆ ಫಂಗೈಯಲ್ಲಿ. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮಲ್ಟಿಪಲ್ ತುಂಬ ಡಿಫ್ರೆಂಟ್ ವೆರೈಟಿ ತೊಗೋತಾರೆ. ಆ್ಯಂಡ್ ಸೆಲ್ಯುಲೋಸಿಂದ ಪ್ಲ್ಯಾಂಟೆಲ್ ಆಗುತ್ತೆ. ಎನಿಮೇಲಿಯಾದಲ್ಲಿ ಸೆಲ್ ವಾಲ್ ಇರೋದಿಲ್ಲ, ನಮ್ಮ ಹತ್ರ ಸೆಲ್ ವಾಲ್ ಇಲ್ಲ, ಆಯಿತಾ. ಸೊ ಇಲ್ಲಿ ಪ್ಲ್ಯಾಂಟೇನಲ್ಲಿ ಸೆಲ್ಯುಲೋಸ್ ಇದೆ, ಕೈಟಿನಿಂದ ಆಗುತ್ತೆ. ಇವ್ರು ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ, ಮೊನೆರದವರಿಗೆ ಪೆಪ್ಟಿಡ್ ಇರೋದ್ರಿಂದ ಇದು ರಿಜಿಡ್ ಸ್ಟ್ರಕ್ಚರನ್ನು ಕೊಡುತ್ತೆ, ಜೊತೆಗೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಎನ್ವೈರ್ಮೆಂಟಲ್ ಸ್ಟ್ರೆಸ್. ಒಬ್ಬರೇ ಇರ್ತಾರೆ, ರ್ಯಾಂಡಮ್ ಆಗಿ ಎನ್ವೈರ್ಮೆಂಟಲ್ ಇರ್ತಾರೆ ಅಂತಂದರೆ ಆಸ್ಮೋಸಿಸ್ಸು ಅದು ಇದು ಎಲ್ಲ ಸ್ಟ್ರೆಸ್ಸಿಂದ ಕಾಪಾಡೋರು ಯಾರು? ಈ ರಿಜಿಡ್ ಆದಂಥ ಸ್ಟ್ರಕ್ಚರ್ ಪೆಪ್ಟಿಡ್, ಆಯಿತಾ. ಫಂಗೈ ಅವರಿಗೆ ಕೈಟಿನ್ ಹೆಲ್ಪ್ ಮಾಡುತ್ತೆ ಟು ವಾಟ್? ಫ್ಲೆಕ್ಸಿಬಿಲಿಟಿ, ಪ್ರೊಟೆಕ್ಷನ್ ಫ್ರಮ್ ದ ಪ್ಯಾಥೋಜನ್ಸ್ ಅಂತಂದರೆ ನಮಗೆ ರೋಗ ತರುವಂಥ ಏನೆಲ್ಲ ಆರ್ಗನಿಸಮ್ಸ್ ಇದೆ ಅಂಥದ್ರಿಂದ ಅದು ಪ್ರೊಟೆಕ್ಷನನ್ನು ಕೊಡುತ್ತೆ ನಮಗೆ. ಅಂದರೆ ಫಂಗೈಗೆ ಏನೆಲ್ಲ ಯಾವ ರೀತಿ ಹೆಲ್ಪ್ ಆಗಬೇಕೋ ಆ ರೀತಿ ಕೆಲಸ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಫ್ಲೆಕ್ಸಿಬಲ್, ಆಯಿತಾ. ಇನ್ನು ಸೆಲ್ಯುಲೋಸ್ ಬಂದರೆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ಗಾಳಿ ಬೀಸ್ತು ಜೋರಾಗಿ ಮಳೆ ಬಂತು ಅಂತೆಲ್ಲ ಆದಾಗ ಹೆಲ್ಪ್ ಮಾಡೋದು ಯಾರು? ಸೆಲ್ಯುಲೋಸ್. ಸೊ ದಿಸ್ ಈಸ್ ದ ಡಿಫ್ರೆನ್ಸ್, ದಿಸ್ ಈಸ್ ದ ಸೆಲ್ ಡಿಫ್ರೆನ್ಸ್. ಓಕೆ, ಇವೆರಡು. ನೆಕ್ಸ್ಟ್ ಹೋಗೋಣ. ಓಕೆ, ನಾವು ನಿಮಗೆ ಕೆಲವೊಂದಿಷ್ಟು ಕೀ ವರ್ಡ್ಸ್ ಇದೆ ಇದರಲ್ಲಿ, ಅದಕ್ಕೆ ಇಂಟ್ರೊಡ್ಯೂಸ್ ಆಗ್ತೀರಾ. ಅದಕ್ಕಿಂತ ಮುಂಚೆ ನಿಮ್ಗೆ ಇದ್ರ ಬಗ್ಗೆ ಅರ್ಥ ಈಸಿಯಾಗಿ ಗೊತ್ತಾಯಿತು ಅಂತಂದರೆ ನಿಮಗೆ ಪಾಠ ಬೇಗ ಅರ್ಥ ಆಗ್ತಾ ಹೋಗುತ್ತೆ, ಜಾಸ್ತಿ ಹೇಳಬೇಕಂತ ಇರಲ್ಲ. ಸೊ ಯೂನಿಸೆಲ್ಯುಲರ್ ಅಂತಂದರೆ ನೆನ್ಪಿಟ್ಕೊಳ್ಳಿ, ಸೈಂಟಿಫಿಕ್ ಏನೇ ನಿಮಗೆ ಶಬ್ದಗಳನ್ನು ಕೊಟ್ಟರು ಸಹ ಅದನ್ನು ಡಿವೈಡ್ ಮಾಡಿ ಓದಿ, ಈಸಿ ಆಗುತ್ತೆ, ಆಯಿತಾ. ಸೊ ಯೂನಿ ಅಂದರೆ ಸಿಂಗಲ್, ಸೆಲ್ಯುಲರ್ ಅಂದರೆ ಸೆಲ್, ಒಂದೇ ಸೆಲ್ ಇರುವಂಥದ್ದಕ್ಕೆ ಯೂನಿಸೆಲ್ಯುಲರ್. ಮಲ್ಟಿ ಅಂದರೆ ಎರಡಕ್ಕಿಂತ ಹೆಚ್ಚು, ಸೆಲ್ಯುಲರ್ ಸೆಲ್ ಇರುವಂಥದ್ದು, ಆಯಿತಾ. ನಾವು ಪ್ರೋಕ್ಯಾರಿಯೋಟ್, ಪ್ರೋ ಅಂದರೆ ಹಳೆಯ, ಕ್ಯಾರಿಯೋಟ್ ಅಂತಂದರೆ ಕ್ಯಾರಿಯಾನ್ ಅಂತ ಕರೀತಾರೆ. ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್, ಹಳೆಯ ನ್ಯೂಕ್ಲಿಯಸ್ಸು. ಇವು ಯು ಅಂದರೆ ಟ್ರೂ, ಯು ಮೀನ್ಸ್ ಟ್ರೂ. ಕ್ಯಾರಿಯೋಟ್ಸ್ ಅಂತಂದರೆ ಟ್ರೂ ನ್ಯೂಕ್ಲಿಯಸನ್ನು ಹೊಂದಿರುವಂಥದ್ದು. ಸೊ ದಿಸ್ ಗೋಸ್ ದ ಕೀ ಡಿಫ್ರೆನ್ಸ್. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆರ್ ವಾಟ್ ಎವರ್. ಆ್ಯಂಡ್ ನಾವು ಕಮ್ಸ್ ಟು ದ ನಾವು ಲೆಟ್ಸ್ ಗೋ ಟು ದ ಹ್ಯಾಬಿಟ್ಯಾಟ್. ಸೊ ಈ ಹ್ಯಾಬಿಟ್ಯಾಟಲ್ಲೂ ನಾವು ಡಿಫ್ರೆನ್ಸನ್ನು ಹೇಳ್ತೀವಿ. ಹ್ಯಾಬಿಟ್ಯಾಟ್ ಅಂತಂದರೆ ಏನು? ಓಕೆ, ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ದ ಹ್ಯಾಬಿಟ್ಯಾಟ್ ಅಂತಂದರೆ ನೀವು ಎಲ್ಲಿ ಬದುಕ್ತೀರಾ. ಕೆಲವೊಂದಿಷ್ಟು ಹಿಮಾಲಯದಲ್ಲಿ ಬದುಕುತ್ತೆ ಅಂತ ಅಂದ್ಕೊಳ್ಳೋಣ, ಅಂದರೆ ಫುಲ್ ಕೋಲ್ಡ್ ರೀಜನಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸು. ಇನ್ನು ಕೆಲವೊಂದು ಜೀವಿಗಳಿರಬಹುದು, ಅವು ತುಂಬ ಕೆಸರಲ್ಲಿ ಬೆಳೆಯುವಂಥ ಆರ್ಗ್ಯಾನಿಸಮ್ಸು, ಆಯಿತಾ. ಇನ್ನು ಕೆಲವು ಜೀವಿಗಳು ತುಂಬ ಕ್ಲೀನ್ ವಾಟರಲ್ಲಿ ಬೆಳೆಯುವಂಥ ಆರ್ಗ್ಯಾನಿಸಮ್ಸು, ಇನ್ನು ಕೆಲವು ಭೂಮಿ ಮೇಲೆ ಬೆಳೆಯುವಂಥ ಆರ್ಗ್ಯಾನಿಸಮ್ಸು. ಸೊ ಇದ್ರ ಬೇಸ್ ಮೇಲೆ ಅವು ಎಲ್ಲಿ ಇರ್ತವೆ, ಅವುಗಳಿರುವಂಥ ಜಾಗ ಯಾವುದು ಅನ್ನೋದ್ರ ಬೇಸ್ ಮೇಲೆ ಅದಕ್ಕೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ, ಆಯಿತಾ. ನಾವು ಫುಡ್ ಅಲ್ಲಿ ನಾನು ಆಟೋಟ್ರೋಫಿಕ್ಸ್ ಆ್ಯಂಡ್ ಹೆಟ್ರೋಟ್ರೋಫಿಕ್ಸ್ ಅಂತ ಕರಿಬೋದು. ಆಟೋಟ್ರೋಫ್ಸ್ ಅಂತಂದರೆ, ಆಟೋ ಅಂತಂದರೆ ಸೆಲ್ಫ್ ರೆಗ್ಯುಲೇಷನ್. ಸೊ ಆಟೋಟ್ರೋಫಿಕ್ ಆಗಿ ಮಾಡ್ತವೆ, ತಾವೇ ತಮ್ಮ ಫುಡ್ಡನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಹೆಟೆರೋ ಅಂತಂದರೆ ಡಿಫ್ರೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಆಟೋ ಅಂತಂದರೆ ತನ್ನ ಮೇಲೆ ತಾನೇ ಡಿಪೆಂಡ್ ಆಗಿರುವಂಥ ಆರ್ಗ್ಯಾನಿಸಮ್ಸು. ಸೊ ಈ ಫುಡ್ ಹೆಂಗಂದರೆ ಕೀಮೋಸಿಂಥಸಿಸ್ ಅಥವಾ ಫೋಟೋಸಿಂಥಸಿಸ್. ನೋಡಿ, ನಮಗೆ ಫೋಟೋಸಿಂಥಸಿಸ್ ಗೊತ್ತು. ಫೋಟೋ ಅಂತಂದರೆ ನಮ್ಮ ದ್ಯುತಿಸಂಶ್ಲೇಷಣೆಗೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಸೊ ಫೋಟೋ ಅಂತಂದರೆ ಫೋಟಾನ್ಸ್ ಇದೆಯಲ್ಲ, ಅದೇ ಫೋಟಾನ್ಸ್ ಅಂದರೆ ಗೊತ್ತಲ್ವಾ. ಸೊ ಇದರಲ್ಲಿರುವಂಥ ಎನರ್ಜಿನ ಬಳಸ್ಕೊಂಡು ಸಿಂಥಸಿಸ್ ಮಾಡುತ್ತೆ ಫುಡ್ಡನ್ನು. ಇನ್ನು ಕೆಲವು ಕೆಮಿಕಲ್ಸನ್ನು ಬಳಸ್ಕೊಂಡು ಸಿಂಥಸಿಸ್ ಮಾಡುತ್ತವೆ. ಇವು ಬೆಳಕನ್ನಲ್ಲ, ಕೆಮಿಕಲ್ಸನ್ನು ಬಳಸುತ್ತವೆ, ರಾಸಾಯನಿಕಗಳನ್ನು ಬಳಸ್ಕೊಂಡು ಸಿಂಥಸಿಸನ್ನು ಮಾಡುತ್ತೆ. ಇನ್ನು ಹೆಟ್ರೋಟ್ರೋಫ್ಸ್, ಇವರು ಖುದ್ದು ತಾವೇ ಮಾಡ್ತಾರೆ. ಒಂದು ಕೆಮಿಕಲ್ ಕೊಡಿ, ಇಲ್ಲ ಲೈಟ್ ಕೊಡಿ ಅಂತಾರೆ. ಇವರೇನು ಮಾಡ್ತಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಒಂದು ಸಿಂಬಯೋಟಿಕ್ ಅಂತಂದರೆ ಅವ್ರ ಜೊತೆಗೆ ಕೆಲಸ ಮಾಡೋದು, ಇದು ಜೊತೆಗೆ, ಆಯಿತಾ. ಅವ್ರ ಹೆಲ್ಪ್ ತೊಗೊಂಡು ಮಾಡೋದು, ಇನ್ನೊಬ್ಬರ ಹೆಲ್ಪ್ ತೊಗೊಂಡು ಮಾಡೋದು. ಸ್ಯಾಪ್ರೋಫೈಟ್ಸ್ ಅಂತಂದರೆ, ಈ ಸ್ಯಾಪ್ರೋ ಅಂತಂದರೆ ಸತ್ತಿರೋದು ಅಂತ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗೈತಾ. ಸತ್ತಿರೋದು, ಕೊಳ್ತಿರೋದು, ಡೆಡ್ ಆ್ಯಂಡ್ ಡಿಕೇಡ್ ಆರ್ಗ್ಯಾನಿಸಮ್ಸ್, ಡೆಡ್ ಆ್ಯಂಡ್ ಡಿಕೇಡ್ ಮಟೀರಿಯಲ್ಸ್, ಏನೇನೆಲ್ಲ ಡೆಡ್ ಆ್ಯಂಡ್ ಡಿಕೆ ಆಗಿದೆ ಅಂಥದ್ರ ನ್ಯೂಟ್ರಿಷನನ್ನು ತೊಗೊಂಡು ಅದ್ರ ಮೇಲೆ ಬೆಳೆಯುವಂಥದ್ದು. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್. ಸೊ ದೀಸ್ ಆರ್ ಕಾಲ್ಡ್ ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋ ಸತ್ತೋಗಿರೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಪ್ಯಾರಾಸಿಟಿಕ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಫ್ಲೈಸ್ ಆಗಿರಬಹುದು, ಅಥವಾ ಈ ಏನು ಟೇಪ್ ವರ್ಮ್ ಆಗಿರಬಹುದು. ಆ್ಯಂಡ್ ವಿ ಹ್ಯಾವ್ ದಿ ಎಕ್ಸಾಂಪಲ್ಸ್ ಹಿಯರ್, ಆಯಿತಾ. ಸೊ ಅಥವಾ ಈ ಏನು ಹೇನಾಗಿರಬಹುದು. ಇವೆಲ್ಲ ಏನು,
ನಿಮ್ಮ ಒಳಗಡೆನೆ ಸಣ್ಣಿರುವಾಗ ಗುಳಿಗೆ ಕೊಡ್ತಿದ್ರಲ್ಲ ಜಂತುಹುಳಕ್ಕೆ ಅಂತ. ಸೊ ಅದು ಜಂತು ಹುಳ ನಿಮ್ಮ ಒಳಗಡೆ ಹುಳ ಇತ್ತು. ಸೊ ಈ ಹುಳ ಹೆಂಗೆ ಉಳ್ಕೊಂತು ಒಳಗಡೆ, ದಟ್ ಈಸ್ ಪ್ಯಾರಾಸೈಟಿಕ್. ನಮ್ಮ ಹತ್ರನೇ ನಾವು ತಿಂತಿರೋ ನ್ಯೂಟ್ರಿಷನನ್ನು ತಾನು ತೊಗೊಂಡು ತಾನು ಬೆಳೀತಾ ಇತ್ತು. ಸೊ ದೇ ಆರ್ ಕಾಲ್ಡ್ ಪ್ಯಾರಾಸೈಟಿಕ್. ನಮ್ಮ ಹತ್ರ ಇರೋ ನ್ಯೂಟ್ರಿಷನನ್ನು ತೊಗೊಂಡು ರಕ್ತನ ಕುಡಿದು ಏನು ಬದುಕುತ್ತೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಅಗೇನ್ ಪ್ಯಾರಾಸೈಟಿಕ್. ಆಯಿತಾ? ಸೊ ದೀಸ್ ಆರ್ ಕಾಲ್ಡ್ ಪ್ಯಾರಾಸೈಟಿಕ್. ಪ್ಯಾರಾ ಬೇರೆಯವ್ರ ಮೇಲೆ ಡಿಪೆಂಡು, ಸ್ಯಾಪ್ರೋ ಸತ್ತೋಗಿರೋದ್ರ ಮೇಲೆ ಡಿಪೆಂಡು, ಸಿಂಬಯೋಟಿಕ್ ಓಕೆ ನಾನು ನೀನು ಜೊತೆ ಜೊತೆ ಅಂತ. ನಾವು ಆಟೋಟ್ರೋಫಿಕ್ ಅವ್ರವ್ರವ್ರವರೇ ಮಾಡ್ಕೋತಾರೆ. ಕೀಮೋಟ್ರೋಫಿಕ್ ಆ್ಯಂಡ್ ಫೋಟೋಸಿಂಥಸಿಸ್ ಆಯಿತು. ಸೊ ನಾವು ಲೆಟ್ ಅಸ್ ಕಮ್ ಟು ದ ಕಿಂಗ್ಡಮ್ಸ್. ಸೊ ಮೇನ್ ನಿಮಗೆ ಇವಿಷ್ಟು ಏನು ಈಗ ಆಲ್ರೆಡಿ ಹೇಳಿದೆ, ಇದು ಗೊತ್ತಾಯಿತು ಅಂತಂದರೆ ನಾನು ನಿಮಗೆ ಮತ್ತೆ ಜಾಸ್ತಿ ಹೇಳಬೇಕಂತ ಇಲ್ಲ, ನೀವೇ ಓದಿದ್ರೂ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಕಮ್ ಟು ಕಿಂಗ್ಡಮ್ ಮೊನೆರಾ.